ಈಗ 6 ತಿಂಗಳಾಯ್ತು ಗಿಡ ನೆಟ್ಟಿ ಕಾಮರಕೆರೆಯಲ್ಲಿ ಬಂದಿದ್ವಿ. 2 ಸಾರಿ ನಾವು ವಿಡಿಯೋ ಮಾಡಿದ್ವಿ. ಈಗ ಸಿಂಗಲ್ ಸ್ಟೆಮ್ ಅದು ಮತ್ತೆ ಬೆಳೆದಿದ್ದಾವೆ. ಈಗ ಈ ಮತ್ತೆ ಬೆಳೆದಿದ್ದಾವೆ. ಮತ್ತೆ ಈಗ ನೋಡಿ ಸಿಂಗಲ್ ಸ್ಟೆಮ್ ಐತೆ ಅವಾಗ. ಕೆಲವೊಂದು ಏನಾಗ್ಯಾವ ಈಗ ಇವು ತೆಗಿಬೇಕು. ಮತ್ತೆ ಈಗ ನಾವು ತಗೋಣ ಇದನ್ನು ಸಿಂಗಲ್ ಸ್ಟೆಮೇ ಮಾಡಬೇಕು. ಇದು ತೆಗೆದುಬಿಡೋಣ. ಮತ್ತೆ ಪ್ಲೇನ್ ಮಾಡೋದು ಈಗ ನೋಡಿ ಪ್ಲೇನ್ ಆಯ್ತು ಇದು. ಈ ಥರ ಪ್ಲೇನ್ ಇಟ್ಟೆ ಅಂದರೆ ಏನಾಗುತ್ತೆ, ನಾಳೆಗೆ ಮತ್ತೆ ಸ್ವಲ್ಪ ಬೆಡ್ ಇಟ್ಟೆ ನಾವು ಮತ್ತೆ ಎತ್ತರಿಸ್ತೀವಿ. ಇದೆಲ್ಲ ಪ್ಲೇನ್ ಇರ್ತೈತಿ. ಇದನ್ನೆಲ್ಲ ಪ್ಲೇನ್ ಇಡ್ತೀವಿ. ಸಿಂಗಲ್ ಸ್ಟೆಮ್ ಇಲ್ಲಿ ನೋಡಿ ಈಗ ಆಯ್ತು. ಇದು ಸಾಕು. ಈಗ ಸದ್ ಗಿಡ ಚೆನ್ನಾಗಿ ಬಂದವತ್ತೆ. ಚೆನ್ನಾಗಿದೆ. ಸಾಕಿಷ್ಟು. ಇದಕ್ಕೆ ಏನಾಗ್ತಾ ಇದು ಸ್ವಲ್ಪ ಕೋಲ್ ಹಾಕಿ ಕಟ್ಟಬೇಕಾಗತ್ತೆ. ಯಾಕಂದ್ರೆ ಇದು ಸಿಂಗಲ್ ಸ್ಟೆಮ್ ಇರೋದ್ರಿಂದ ಇದು ತಡ್ಕೊಳಂಗಿಲ್ಲ ಗಾಳಿ. ಇದು ಕಟ್ಕೊಳ್ಳಂಗಿಲ್ಲ. ಸರಿ ಸರಿ ಅಣ್ಣ, ಸರಿ ಅಣ್ಣ. ಇದೇ ಟೈಪ್ ಐತೆ. ಬಂದಿದ್ದು ನಾವು ಮತ್ತೆ ಸ್ವಲ್ಪ ಕಟ್ ಮಾಡೋಣ. ಆ ಥರ ಕಟ್ ಮಾಡೋದು. ಆ ಥರ ಕಟ್ ಮಾಡೋಣ. ತಳಗೆ ಬಿದ್ದಿದ್ದು ಆ ಥರ ಕಟ್ ಮಾಡಿ ಛತ್ರಿಗಿತ್ಲೆ ಇಟ್ಬಿಡಿದ್ರು. ಬಿಡ್ರಿ ಮಾಡ್ತಾರೆ ಈಗ ಪೂರಾ ಬಡ ಸಮೇತ ಮಾಡಬೇಕು. ಅಂದ್ರೆ ಕೊಂಚು ಉಳಿಬಾರ್ದು. ಕೊಂಚು ಉಳಿತಂದ್ರೆ ಮತ್ತೆ ಅಲ್ಲಿ ಏನಾಗ್ತದೆ, ಕಣ್ಣು ತಯಾರಾಗಿ ಮತ್ತೆ ಚಿಗುರು ಬರ್ತದೆ. ಕೊಳಿತೈತಿ. ಮತ್ತೆ ಅಲ್ಲಿ ಇದು ಆಗ್ತಂತ ಇದಾಗ್ತದೆ. ಪೂರಾ ಬಡ್ಡಿಗೆ ತೆಗೆದು ಮತ್ತೆ ಇವೆಲ್ಲ ಏನು ಹಂಗೆ ಕಟ್ ಮಾಡ್ಕೊತ ಇರ್ಬೇಕು. ಇದು ಹಂಗೆ ತೆಗಿತಾ ಇರ್ಬೇಕು. ಬಡ್ಡೆ ಅಂತ ಇದಾಯ್ತು. ಈ ಥರ ಸಿಂಗಲ್ ಸ್ಟೆಮ್ ಕ್ಲೀನ್ ಇರ್ತೈತಿ. ಭಾಳ ಚೆನ್ನಾಗಿದೆ. ಅಂದ್ರೆ ಈ ಬಟ್ಟೆ ಅನ್ನೋದ ವರ್ಷಕೊಡ್ತಾ ಇರ್ಬೇಕು. ಇದು ಮಾಡಿ ಪ್ರತಿ 15-20 ದಿವಸಕ್ಕೆ ಹಂಗೆ ವರ್ಷಕೊಡ್ತಾ ಪ್ಲೇನ್ ಇಟ್ಬೇಕು. ಕ್ಲಿಯರ್ ಇಡ್ಬೇಕು.